ಕಾಂಗ್ರೆಸ್ನ ನೂತನ ಅಧ್ಯಕ್ಷರಾಗಿ ಶ್ರೀ ಅರ್ಜುನ್ ಪಾಟೀಲ್ ಸರ್ ಅವರು ಆಯ್ಕೆಯಾಗಿದ್ದಾರೆ. ನಮಸ್ಕಾರ. ಮೊದಲನೇದಾಗಿ ನಾವೆಲ್ಲ ನಮ್ಮ ಪಾರ್ಟಿ ಲೀಡರ್ಸ್ ಅವರಿಗೆ ಮತ್ತೆಲ್ಲ ನಮ್ಮೆಲ್ಲ ಕಾರ್ಯಕರ್ತರಿಗೆ ಧನ್ಯವಾದ ಕೊಡ್ತೀನಿ. ಮತ್ತು ಆಮೇಲೆ ಇದು ನಮ್ಮದು ಏನು ಯೂತ್ ಕಾಂಗ್ರೆಸ್ ಐತಲ್ಲ ಅದಕ್ಕೆ ಹೆಚ್ಚಾಗಿ ಇನ್ನೂ ಮುಂದೆ ತೊಗೊಂಡು ಹೋಗಿ ನಮ್ಮ ಗೌರ್ಮೆಂಟಿಗೆ ಎಲ್ಲ ಅವರು ಸ್ಟ್ರಾಂಗ್ ಆಗಿ ಏನು ಕೆಲಸ ಮಾಡಿದ್ದಾರೆ ಎಲ್ಲರನ್ನೂ ನಾವು ಹೇಳಿ ಎಲ್ಲರಿಗೂ ತೋರಿಸಿ ನಾವು ಇನ್ನೂ ಹೆಚ್ಚಾಗಿ ಯುವಕರನ್ನೇ ನಾವು ಅದ್ರ ಬಗ್ಗೆ ಏನು ಅಂತಾರೆ ಅವ್ರಿಗೆಲ್ಲ ತೋರಿಸ್ಕೊಡ್ತೇವೆ. ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಏನೇನು ಮಾಡೈತಿ, ಇನ್ನೂ ಹೆಚ್ಚಾಗಿ ಇನ್ನೂ ಎಷ್ಟು ಚಲೋ ನಮ್ದು ಸಿದ್ದರಾಮಯ್ಯ ಗೌರ್ಮೆಂಟ್ ಎಷ್ಟು ಚಲೋ ನಡೆಸಿದ್ರೆ ಅಂತ ಅವೆಲ್ಲ ಹೇಳ್ಕೊಡ್ತೀವಿ. ಮತ್ತು ಆಮೇಲೆ ಏನಂತ ನಾವು ನಮ್ದು ಏನು ಡಿಸ್ಟಿಕ್ನಾಗೈತಿ ಎಲ್ಲರಿಗೂ ನಾವು ನಮ್ಮ ಯುವ ಕಾಂಗ್ರೆಸ್ಸನ್ನು ಎಲ್ಲ ಯುವಕರನ್ನು ಇನ್ನೂ ಜಾಸ್ತಿ ಪ್ರೋತ್ಸಾಹ ಕೊಟ್ಟು ಅವ್ರಿಗೆ ಬೆಂಬಲ ಕೊಟ್ಟು ಮುಂದೆ ತರಬೇಕಂತಂದು ನಮ್ದು ಇದೆ. ಈಗ ಕಾರ್ಪೊರೇಟರ್ ಆಗಿರಿ, ಕಾರ್ಪೊರೇಟರ್ಗೆ ಮತ್ತು ಅಧ್ಯಕ್ಷರು ಆಗಿರಿ, ಜನರಿಗೆ ಏನೇನು ಮಾಡ್ಬೇಕಂತ ಅಪೇಕ್ಷೆ ಐತಿ ನಿಮ್ಮದು? ಅಂದ್ರೆ ಕಾರ್ಪೊರೇಟರ್ ಆಗಿ ಕೇಳ್ತಾ ಇದ್ರೆ ಅಧ್ಯಕ್ಷರಾಗಿರಲ್ಲ. ಈಗ ನಾವು ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಆಗೋದ್ರಿಂದ ಏನಾಕೈತೆ ಅಂದ್ರೆ ಈಗ ನಾವು ನಮ್ಮ ಯುವಕರದ್ದು ಏನು ಪ್ರಾಬ್ಲಮ್ಸ್ ಐತಲ್ಲ ಅದು ನಾವು ಬೆಳಕಿಗೆ ತೊಗೊಂಡ್ಬರ್ತೀವಿ. ಬೆಳಕಿಗೆ ತೊಗೊಂಬಂದು ಅವ್ರು ಎಲ್ಲ ರೀತಿಯಲ್ಲಿ ಹೆಲ್ಪ್ ಮಾಡೋಕೆ ಏನದು ನಮ್ದು ಪೂರ ನಮ್ದು ಏನದು ನಮ್ದು ಎಫರ್ಟ್ ಹಾಕ್ತೇನೆ. ಮತ್ತು ಆಮೇಲೆ ಕಾಲೇಜ್ನಾಗ ಆಯಿತು ಇಲ್ಲ ವರ್ಕ್ನಾಗ ಆಯ್ತು ಎಲ್ಲ ಯುವಕರಿಗೆ ಪ್ರಾಬ್ಲಮ್ಸ್ ಇರ್ತಾವೆ. ಆ ಪ್ರಾಬ್ಲಮ್ಸ್ ಎಲ್ಲ ನಾವು ಅವ್ರಿಗೆ ಹೆಲ್ಪ್ ಮಾಡಿ ಅವ್ರಿಗೆಲ್ಲ ಬೆಳಕಿಗೆ ತಂದು ಇದು ಮಾಡ್ತೀವಿ. ಆಮೇಲೆ ಈಗ ನಮ್ಮ ಸರ್ಕಾರದಿಂದ ಏನು 5 ಸ್ಕೀಮ್ಗಳು 5 ಗ್ಯಾರಂಟಿಗಳು ಅದಕ್ಕೆಲ್ಲದಕ್ಕೂ ನಾವು ಮನೆಗೆ ಹೋಗಿ ಅವ್ರಿಗೆಲ್ಲರಿಗೂ ಹೇಳಿ ಅದೆಲ್ಲರಿಗೂ ಮುಟ್ಟೈತೆ ಅಂತಂದು ಎಲ್ಲರಿಗೂ ಏನಂದ್ರೆ ಎಲ್ಲರಿಗೂ ನ್ಯೂಸ್ ಹೇಳಿ ಎಲ್ಲರಿಗೂ ನಾವು ಮುಂದೆ ತೊಗೊಂಡ್ಬರ್ತೇವೆ ಅಂತ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಅರ್ಜುನ್ ಪಾಟೀಲ್ ಅವರು ಆಯ್ಕೆ. ಯಾಕಂದ್ರೆ ಇವರು ಎಲ್ಲ ಜನರನ್ನು ಗುರುತಿಸಿಕೊಂಡು ಒಂದು ಅಧ್ಯಕ್ಷರು ಸ್ಥಾನ ಸಿಗಬೇಕಾದ್ರೆ ಪುಣ್ಯ ಬೇಕು, ತಂದೆ ತಾಯಿ ಪುಣ್ಯ, ದೇವರ ಆಶೀರ್ವಾದ ಮತ್ತು